ವ್ಯಾಲೆಂಟೈನ್ಸ್ ಡೇ ಅನ್ನೋದು ಎಲ್ರಿಗೂ ತುಂಬ ಸ್ಪೆಷಲ್ ಆಗಿರೋ ದಿನ. ಅದು ಏಜ್ ಬೇಸ್ಡ್ ಬರಲ್ಲ, ಲೈಕ್ ಯಂಗರ್ ಆಗಲಿ ಓಲ್ಡ್ ಕಪಲ್ಸ್ ಆಗಲಿ ಯಾವುದೂ ಬರಲ್ಲ. ಎಲ್ರಿಗೂ ಅದು ತುಂಬ ಖುಷಿಯಾಗಿರೋ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ. ಯಂಗ್ ಆಗಿರಲಿ, ಯಂಗ್ ಕಪಲ್ಸ್ ಆಗಿರಲಿ, ಓಲ್ಡ್ ಕಪಲ್ಸ್ ಆಗಿರಲಿ, ಆ ಡೇ ಅಂತ ಬಂದಿದ ತಕ್ಷಣ ಅವರ ಮೆಮೊರೀಸು, ಅವ್ರದ್ದೇನೇನು ಹಿಂದೆ ಇದ್ದಿದ್ದು ಘಟನೆಗಳು ಎಲ್ಲ ನೆನಪಾಗತ್ತೆ. ಸೊ ಫಾರ್ ಮೀ ಇಟ್ಸ್ ಆಲ್ವೇಸ್ ಸ್ಪೆಷಲ್. ಅಂದರೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇರುತ್ತೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಈಗೀಗಿರುತ್ತೆ ಅಂತ. ಬಟ್ ಈಗ ಅದು ರಿಯಾಲಿಟಿಯಾಗಿ ಸೆಲೆಬ್ರೇಟ್ ಮಾಡೋವಾಗ ತುಂಬ ಖುಷಿ ಆಗುತ್ತೆ. ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ ನಮ್ಮ ಪಾರ್ಟ್ನರಿಂದ, ಯಾವ ಥರ ಏನಾದರೂ ಸೆಲೆಬ್ರೇಟ್ ಮಾಡಬೇಕು, ಗಿಫ್ಟ್ಸು ಈ ಥರ ಎಲ್ಲ ನಾವು ಅವರಿಗೆ ಕೊಡಬೇಕು ಅಂತ ಅನಿಸುತ್ತೆ. ಅವರಿಂದನೂ ನಮಗೆ ಏನಾದರೂ ಗಿಫ್ಟ್ಸ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಅ ಸ್ಪೆಷಲ್ ಡೇ. ನಾನು ಹೇಳೋದು ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು, ಬರೀ ಯಂಗ್ ಕಪಲ್ಸ್ ಮಾತ್ರ ಅಲ್ಲ, ಓಲ್ಡ್ ಕಪಲ್ಸ್ ಅಂದರೆ ಈಗ ನಮ್ಮ ಅಪ್ಪ ಅಮ್ಮಂದಿರು ಸೆಲೆಬ್ರೇಟ್ ಮಾಡಬೇಕು. ಆ ಡೇನ ಸ್ವಲ್ಪ ಮೆಮೊರಬಲ್ ಆಗಿ ಅವರು ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ಕೊಡುತ್ತೆ. ಅಥವಾ ಅವ್ರ ಹಿಂದಿನ ಅಂದರೆ ಹೇಗಿತ್ತು ಇಷ್ಟು ವರ್ಷದ ಮ್ಯಾರಿಡ್ ಲೈಫ್, ಅದನ್ನೇ ಸ್ವಲ್ಪ ಚೆರಿಷ್ ಮಾಡಿದ್ರು ಇಟ್ ವಿಲ್ ಬಿ ಸೋ ಮೆಮೊರಬಲ್. ಲಾಸ್ಟ್ ಇಯರು ಗಿಫ್ಟ್ ಸಿಕ್ಕಿದೆ. ಈ ಇಯರು ಅಫ್ಕೋರ್ಸ್ ಗೊತ್ತಿಲ್ಲ ಏನು ಸಿಗತ್ತೆ ಅಂತ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಒಂಥರ ಗೊತ್ತಿಲ್ಲ ಏನು ಸಿಗ್ಬೋದು ಅಂತ. ಕಾವ್ಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.